ಹಲೋ, ನಮಸ್ತೆ. ಇವತ್ತು ನಾವು ಒಂದು ಕಾಯಿ ಕಡುಬು ಅಥವಾ ನಾವು ತುಳುವಲ್ಲಿ ಪುಂಡಿ ಅಂತೀವಿ, ಉಡುಪಿ ಸೈಡ್ ಕಾಯಿ ಕಡುಬು ಅಂತಾರೆ, ಹೇಗೆ ಮಾಡೋದು ಅಂತ ನೋಡೋಣ. ಆ್ಯಕ್ಚುಲಿ ಇದು ನಮ್ಮ ಕಡೆ ಅಂದರೆ ತುಳು ಮಾತಾಡ್ತೀವಲ್ಲ, ನಾವು ಮಂಗಳೂರು, ಪುತ್ತೂರು, ಕಾಸರಗೋಡು ಸೈಡಲ್ಲಿ ಬಾಯ್ಲ್ಡ್ ರೈಸಿಂದ ಮಾಡ್ತೀವಿ. ಬಟ್ ಉಡುಪಿ ಸೈಡಲ್ಲಿ ವೈಟ್ ರೈಸಿಂದ ಮಾಡ್ತೀವಿ, ದೋಸೆ ಅಕ್ಕಿಯಿಂದ. ಫಸ್ಟು ಇಲ್ಲಿ ಒಂದು 3/4 ಸೇರಷ್ಟು ಅಕ್ಕಿ, 3/4 kg ಅಕ್ಕಿ ತೊಗೊಂಡು ಅದನ್ನ ಚೆನ್ನಾಗಿ ಹುರ್ಕೊಳ್ಬೇಕು ಕೆಂಪಗಾಗುವವರೆಗೆ. ಅದಾದಮೇಲೆ ನೀರಲ್ಲಿ 1 hour ನೆನೆ ಹಾಕಬೇಕು. ನೆನೆ ಹಾಕಿದ ಮೇಲೆ ಗ್ರೈಂಡರಿಗೆ ತೆಂಗಿನಕಾಯಿ ಮತ್ತು ಈ ನೆನೆ ಹಾಕಿರುವಂಥ ಅಕ್ಕಿ, ಉಪ್ಪು ಇಷ್ಟು ಸೇರಿಸ್ಕೊಂಡು ರುಬ್ಬಬೇಕು. ರುಬ್ಬೋದಂದರೆ ನಾವು ದೋಸೆಗೆಲ್ಲ ರುಬ್ತೀವಲ್ಲ ನೈಸಾಗಿ, ಆ ಥರ ರುಬ್ಬಾರ್ದು. ಸ್ವಲ್ಪ ತರಿ ಇರಬೇಕು, ಅಂದರೆ ಪೂರ್ತಿ ತರಿ ಅಲ್ಲ, ಪೂರ್ತಿ ನೈಸು ಅಲ್ಲ, ಆ ಥರ ರುಬ್ಕೋಬೇಕು. ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ಮಿಕ್ಸಿಯಲ್ಲಾದರೆ 2-3 ಸಲ ರುಬ್ಬಬೇಕು ಅಂತೇಳಿ ನಾವು ಯೂಶ್ವಲಿ ಇಡ್ಲಿ ಅಥವಾ ಈ ಥರ ತಿಂಡಿಗಳಿಗೆ ಗ್ರೈಂಡರಲ್ಲೇ ರುಬ್ತೀವಿ. ಸೊ ಬೇಗ ಆಗ್ತದೆ, ಮತ್ತು ನಮಗೆ ಪ್ಯಾರ್ಲಲ್ಲಿ ಒಂದು ಬೇರೆ ಕೆಲಸನೂ ಮಾಡ್ಕೊಳ್ಬೋದು. ಯಾಕಂದರೆ ಮಿಕ್ಸಿ ಅಂದರೆ ಅದನ್ನೇ ಹಿಡ್ಕೊಂಡು ನಿಲ್ಲಬೇಕು ಅಂತೇಳಿ. ಇದೊಂದು ಸಲ ಹಾಕಿ ನಾವು ರುಬ್ಬಕ್ಕೆ ಬಿಟ್ಟು ಮುಚ್ಚಿಟ್ಬಿಟ್ರೆ ಮಧ್ಯದಲ್ಲಿ 1-2 ಸಲ ನೋಡಿ ಅದರ ಎಲ್ಲಾದರೂ ಸೈಡಲ್ಲೆಲ್ಲ ಇದ್ದರೆ ಸರಿ ಮಾಡಿ ಕೊಟ್ಟರೆ ಸಾಕು, ರುಬ್ಬಿ ಬಿಡುತ್ತೆ ಆ ಥರ. ಇದಕ್ಕೆ ನಾವು ಕಾಂಬಿನೇಷನ್ನು ಚಿಕನ್ನು ಚೆನ್ನಾಗಿರ್ತದೆ, ಚಟ್ನಿ ಸಾಂಬಾರು ಜೊತೆ ತಿನ್ಬೋದು, ಬಟ್ ಚಿಕನ್ ಒಳ್ಳೆ ಕಾಂಬಿನೇಷನು. ಸೊ ನಾನಿಲ್ಲಿ ಇವತ್ತು ಇದ್ರ ಜೊತೆ ಚಿಕನ್ ಸುಕ್ಕ ಮಾಡ್ತಾಯಿದ್ದೀನಿ. ಸುಕ್ಕ ಅಂದರೆ ಫುಲ್ ಡ್ರೈ ಅಲ್ಲ, ಸ್ವಲ್ಪ ಇದಿರುವಂತಹ ಸುಕ್ಕ, ಯಾಕಂದರೆ ಕಡುಬು ತಿನ್ನಬೇಕಲ್ಲ ಪುಂಡಿ, ಅದಕ್ಕೋಸ್ಕರ. ನೋಡಿ ಇಲ್ಲಿ ರೆಡಿ ಆಯಿತು ಹಿಟ್ಟು. ಒಂದು ಐ ಥಿಂಕ್ 20 ನಿಮಿಷ ತೊಗೊಂಡಿದೆ. ಸೊ ಅಷ್ಟಕ್ಕೆ ರೆಡಿ ಆಯ್ತು ಇಲ್ಲಿ. ನಾನು ಸ್ಟಾರ್ಟಿಂಗ್ ಇದೆಲ್ಲ ಪ್ರಾಸೆಸ್ ಒಂದು ಸಲ ತೋರಿಸ್ಬಿಡ್ತೀನಿ, ಅದಾದಮೇಲೆ ಸುಕ್ಕದ ಪ್ರಾಸೆಸ್ ತೋರಿಸ್ತೀನಿ. ಸುಕ್ಕ ಅಂದರೆ ಟಿಪಿಕಲ್ ಮ್ಯಾಂಗ್ಳೂರಿಯನ್ ಸುಕ್ಕ ನಾನು ಮಾಡ್ತಿರೋದು. ಇದಕ್ಕೆ ಯಾವುದೇ ರೀತಿ ಮಸಾಲೆಗಳು ಬೇರೆ ಎಕ್ಸ್ಟ್ರಾ ಏನೂ ಹಾಕಲ್ಲ. ನಾವು ಮನೆಗಳಲ್ಲಿ ಟಿಪಿಕಲ್ ರೀತಿಯಲ್ಲಿ ಹೇಗೆ ಮಾಡ್ತೀವೋ ಅದೇ ಥರ ಮಾಡ್ತೀನಿ. ಬಟ್ ಇವತ್ತು ಮಣ್ಣಿನ ಮಡಿಕೆಯಲ್ಲಿ ಮಾಡಿಲ್ಲ, ಯಾಕಂದರೆ ನಾನಿದು ಸಾಯಂಕಾಲ ಮಾಡಿರುವಂಥದ್ದು. ಸಾಯಂಕಾಲ ಬಂದು ಮತ್ತೆ ಮಣ್ಣಿನ ಮಡಿಕೆ ಅದು ಇದು ಅಂತ ಮಾಡ್ಕೊಂಡು ಕೂರೋಕ್ಕಾಗಲ್ಲ. ನೋಡಿ ಇಲ್ಲಿ ಈ ಹಿಟ್ಟೇನು ಮಾಡಿದ್ದೀವಿ ಅದನ್ನ ನೀಟಾಗಿ ಬಿಸಿ ಮಾಡ್ಕೋಬೇಕು. ಬಿಸಿ ಅಂದರೆ ಉಂಡೆ ಅದ ಬರುವ ಥರ ಬಿಸಿ ಮಾಡ್ಕೊಂಡು ಚೆನ್ನಾಗಿ ಮಗಚ್ತಾ ಇರಬೇಕು, ಇಲ್ಲಾಂದರೆ ಒಂದೊಂದು ಸೈಡ್ ಗಟ್ಟಿಯಾಗಿಬಿಡುತ್ತೆ. ನೋಡಿ ಇದು ಈಗ ನಮ್ಮ ಅತ್ತೆ ಅದನ್ನ ಉಂಡೆ ಕಟ್ತಾ ಇದ್ದಾರೆ. ಇದನ್ನ ಹಬೆಯಲ್ಲಿ ಬೇಯಿಸಿದರೆ ಕಾಯಿ ಕಡುಬು ಅಥವಾ ಪುಂಡಿ ರೆಡಿ ಆಯಿತು. ತುಂಬ ಈಸಿ. ನಾವು ಒತ್ತು ಶಾವಿಗೆ ಮಾಡುವಾಗಲೂ ಇದೇ ಪ್ರಾಸೆಸ್ ಯೂಸ್ ಮಾಡ್ತೀವಿ. ಇನ್ನೊಂದು ಸಲ ಒತ್ತು ಶಾವಿಗೆ ನಾನು ತೋರಿಸ್ಕೊಡ್ತೀನಿ. ನೋಡಿ ಈಗ ಇಲ್ಲಿ ನಾನು ಚಿಕನ್ ಸುಕ್ಕ ಮಾಡ್ತಾಯಿದ್ದೀನಿ. ಅಲ್ಲಿ ನಮ್ಮ ಅತ್ತೆ ಪುಂಡಿ ಬೇಯಲಿಕ್ಕೆ ಇಟ್ಟಿದ್ದಾರೆ. ಚಿಕನ್ ಸುಕ್ಕಕ್ಕೆ ನಾನು ಯಾವ ಪಾತ್ರದಲ್ಲಿ ಮಾಡ್ತೀವೋ ಆ ಪಾತ್ರದಲ್ಲಿ ಎಣ್ಣೆ ಇಟ್ಟು, ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ, ಜಜ್ಜಿರುವಂತಹ ಶುಂಠಿ, ಬೆಳ್ಳುಳ್ಳಿ, ಪ್ಲಸ್ ಒಂದು 2-3 ಹಸಿಮೆಣ್ಸಿನ್ಕಾಯಿ ಅಂದರೆ ನಾನು ಮೊನ್ನೆ ಯಾವುದೋ ವೀಡಿಯೋದಲ್ಲಿ ತೋರಿಸಿದ್ದೆ, ಬರ್ಡ್ಸ್ ಐ ಚಿಲ್ಲಿ ಅಂತಾರಲ್ಲ, ಗಾಂಧಾರಿ ಮೆಣಸು, ಅದು ಹಾಕಿರುವಂಥದ್ದು. ಅದು ನಾವು ನಮ್ಮ ಮನೇಲಿ ಒಂದು ಗಿಡ ಹಾಕ್ಕೊಂಡಿದ್ದೀವಿ, ಸೊ ಅಲ್ಲೇ ಕುಯ್ದು ಹಾಕಿರುವಂಥದ್ದು. ಅದರ ಫ್ಲೇವರು ಚೆನ್ನಾಗಿರುತ್ತೆ ಆ್ಯಂಡ್ ಇಟ್ಸ್ ಗುಡ್ ಫಾರ್ ಹೆಲ್ತ್ ಅಂತ ನಾನು ಹೇಳಿದ್ದೆ ಮೊನ್ನೆನೂ. ಅದರ ಹೆಲ್ತ್ ಬೆನಿಫಿಟ್ ಒಂದು ವಿಡಿಯೋ ಮಾಡ್ತೇನೆ ಅಂತೇಳಿ ಟೈಮ್ ಆಗಿಲ್ಲ. ಇಫ್ ಪಾಸಿಬಲ್ ನಾನು ಇವತ್ತು ಸಂಡೇ ಮಾಡ್ತೀನಿ. ಸೊ ಇದನ್ನ ಚೆನ್ನಾಗಿ ಕೆಂಪಾಗಿ ಹುರ್ಕೊಳ್ಬೇಕು. ಇಲ್ಲಿ ನಾನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಇದು ಜಸ್ಟ್ ಈರುಳ್ಳಿ ಬಾಡಿಸ್ಲಿಕ್ಕೆ ಬೇಗ ಬಾಡುತ್ತೆ ಉಪ್ಪು ಹಾಕಿದರೆ ಅಂತ, ಅದಕ್ಕಷ್ಟೇ ಹಾಕ್ಕೊಂಡಿರೋದು. ಆಮೇಲೆ ಚಿಕನ್ ಹಾಕ್ಕೊಂಡ್ಮೇಲೆ ಉಪ್ಪು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳೋಣ. ನೋಡಿ ಇದು ನಾವು ತಂದಿರೋದು, ಇದು ಏನು ಹೇಳ್ತಾರೆ ಇದಕ್ಕೆ, ಊರ್ಕೋಳಿ, ನಾಟಿ ಕೋಳಿ ಅಂತೇವಲ್ಲ, ನಾಟಿ ಕೋಳಿ ಅದು ತಂದಿರೋದು. ಯಾಕಂದ್ರೆ ನನಗೆ ಪರ್ಸ್ನಲಿ ಬ್ರಾಯ್ಲರ್ ಕೋಳಿ ಇಷ್ಟ ಅಲ್ಲ ತಿನ್ನಲಿಕ್ಕೆ. ನಮ್ಮ ಊರಲ್ಲಿ ಹೋದರೆ ಒಂದು ಟೈಸನ್ ಕೋಳಿ ಅಂತ ಸಿಗ್ತದೆ, ನನಗೆ ಬ್ಯಾಂಗ್ಳೂರಲ್ಲಿ ಎಲ್ಲೂ ನೋಡಿಲ್ಲ ನಾನು ಅದನ್ನು. ಆ ಟೈಸನ್ ಕೋಳಿ ಸುಕ್ಕ ತುಂಬ ಚೆನ್ನಾಗಿರ್ತದೆ. ಅದು ಈ ನಮ್ಮ ಊರು ಕೋಳಿ ಥರನೇ ತಿನ್ನೋದಾಗ ಮಾಂಸ ಎಲ್ಲ ಗಟ್ಟಿ ಇರ್ತದೆ, ಬೋನೆಲ್ಲ ಬ್ರಾಯ್ಲರ್ ಥರ ಮೆತ್ತಗಿರಲ್ಲ. ಇದು ಊರು ಕೋಳಿ ಸ್ವಲ್ಪ ಕಾಸ್ಟ್ಲಿ ಕಂಪ್ಯಾರೇಟಿವ್, ಬಟ್ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ನನಗೆ ಈ ಊರು ಕೋಳಿದು ಕಾಲು ಯೂಸ್ ಮಾಡುವಾಗ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾರೆ, ಅದರಲ್ಲಿ ಏನು ಮಾಂಸ ಇದೆ ಅಂತ ತಿಂತೀಯ ಅಂತೇಳಿ. ಬಟ್ ನನಗೆ ತುಂಬ ಇಷ್ಟ. ನಂತರ ಯಾರಾದರೂ ಕಾಲು ತಲೆ ಇಷ್ಟಪಡೋರು ಇದ್ದೀರಾ ಕಮೆಂಟ್ ಹಾಕಿ ಆಯಿತಾ. ನನಗೆ ಚಿಕ್ಕವಳಿಂದಾಗಲೂ ಇಷ್ಟ ಅದು. ನನಗೆ ಮತ್ತು ಈ ಬರೀ ಮಾಂಸ ಇದ್ದರೆ ಇಷ್ಟ ಆಗಲ್ಲ. ನನಗೆ ಬೋನ್ ಇರುವಂಥದ್ದು ಆ ಥರ ಗಟ್ಟಿ ಪೀಸ್ ಕೂತ್ಕೊಂಡು ತಿನ್ನಬೇಕು ನೀಟಾಗಿ, ಆವಾಗ ಖುಷಿಯಾಗೋದು. ಸೊ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ, ಯಾಕಂದರೆ ಸ್ವಲ್ಪ ಮಾಂಸ ಜಾಸ್ತಿ ಇತ್ತು. ಆಮೇಲೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ನಾನು ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿರೋದು ಮಾಂಸದ ಸ್ಮೆಲ್ಲಿಗಷ್ಟೇ.
ಆಮೇಲೆ ಮಸಾಲೆ ರುಬ್ಬುವಾಗಲೂ ನಾನು ಅರಿಶಿನ ಸೇರಿಸ್ಕೊಳ್ತೀನಿ. ಇದು ವಿದ್ ಸ್ಕಿನ್ ತೊಗೊಂಡಿರುವಂಥ, ಅದು ನನಗೆ ಸ್ಕಿನ್ ಜೊತೆ ಇದ್ರೇ ಇಷ್ಟ, ಕೆಲವರಿಗೆ ಸ್ಕಿನ್ ಇಷ್ಟ ಆಗೋದಿಲ್ಲ. ಆ್ಯಕ್ಚುಲಿ ನಮ್ಮ ಊರಲ್ಲಿ ಚಿಕನ್ ಮಾಡುವಾಗ ನಮಗೆ ಜಗಳ ಆಗ್ತದೆ. ನನಗೆ, ತಮ್ಮನಿಗೆ, ನನ್ನ ಮಗಳಿಗೆ 3 ಜನಕ್ಕೂ ಸ್ಕಿನ್ ಇಷ್ಟ. ನಮ್ಮ ಅಮ್ಮನ ಹತ್ರ ನಾವು ಸ್ಕಿನ್ ಕೊಡಿ, ಬೋನ್ ಕೊಡಿ ಅಂತ ಕೇಳೋದು, ಆ ಥರ. ಮತ್ತು ನಮ್ಮ ಮನೆಗೆ ಹತ್ರ ಸ್ಕಿನ್ ಇದ್ದಿರೋ ಇಷ್ಟ ಆಗೋದಿಲ್ಲ. ಇದನ್ನ ನಾನಿಲ್ಲೊಂದು 5 ವಿಸಿಲ್ ಹೊಡ್ಸಿದ್ದೀನಿ. ಕುಕ್ಕರಲ್ಲೇ 5 ವಿಸಿಲ್ ಹಾಕ್ಸಿದ್ದೀನಿ ನಾನು. ಸ್ವಲ್ಪ ದೊಡ್ಡದಿತ್ತು, ಗಟ್ಟಿ ಇತ್ತದು ಕೋಳಿ. ಅದಕ್ಕೆ ಇಲ್ಲಿ ನಾನು ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ನೋಡಿ, ಈಗ ಪ್ರೆಷರ್ ಹಾಕಿಲ್ಲ ಇನ್ನು ಕುಕ್ಕರ್ಗೆ. ಮಸಾಲೆ ಹಾಕಿದ ಮೇಲೆ ಪ್ರೆಷರ್ ಹಾಕುವಂಥದ್ದು. ಜಸ್ಟ್ ಅದನ್ನು ಉಪ್ಪು ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಅರಿಶಿನ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಅಂದರೆ ನೀರು ಬಿಟ್ಕೊಳ್ಳಿ ಅಂತ. ನಾವು ಬೇಯಿಸುವ ಹಂತದಲ್ಲಿ ನೀರು ಸೇರಿಸೋದಿಲ್ಲ ಜಾಸ್ತಿ, ಅದಕ್ಕೆ. ಯಾಕಂದರೆ ಸುಕ್ಕ ಮಾಡೋದಲ್ವ. ಮತ್ತು ಮಸಾಲೆಗೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಒಂದು 25 ಬ್ಯಾಡಗಿ ಮೆಣಸಿನ್ಕಾಯಿ, 1 ಈರುಳ್ಳಿ, ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ, ಅರ್ಧ ಟೀ ಸ್ಪೂನ್ ನಾವಾಗ ಬೇಯಲಿಕ್ಕೆ ಹಾಕಿದ್ದೀವಿ. ಆಮೇಲೆ ಒಂದು 8-10 ಬೆಳ್ಳುಳ್ಳಿ ಹೆಸಲು, ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋದು ನಾವು ಫಸ್ಟೀಗ. ನೀರು ಜಾಸ್ತಿ ಹಾಕಬಾರ್ದು, ಒಂದು ಸ್ವಲ್ಪ ಹಾಕಬೇಕು. ಇದಕ್ಕೆ ಮಸಾಲೆಗಳಂತ ಹೇಳಿದರೆ ಒಂದು 2 ಟೇಬಲ್ ಸ್ಪೂನ್ ಧನಿಯಾ ಕಾಳು, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಒಂದು 10-15 ಕಾಳು ಮೆಂತ್ಯ, ಒಂದು 10-15 ಕಾಳು ಪೆಪ್ಪರ್ ಕಾರ್ನ್, ಕರಿಮೆಣಸು ಹಾಕಿ ಇದನ್ನ ಪೇಸ್ಟ್ ಮಾಡ್ಕೊಳ್ಬೇಕು. ನಾನು ಹೇಳಿದಾಗೆ ತೆಳ್ಳಗೆ ಪೇಸ್ಟ್ ಮಾಡ್ಕೊಳ್ಬಾರ್ದು, ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ದಪ್ಪ ಪೇಸ್ಟ್ ಮಾಡ್ಕೊಳ್ಬೇಕು. ಅಂದರೆ ನಾವು ಸಾರು ಮಾಡೋದಾದರೆ ನೀರು ಜಾಸ್ತಿ ಹಾಕಿ ಮಾಡ್ಬೋದು. ಇಲ್ಲಿ ನಾವು ಸುಕ್ಕ ಮಾಡೋದ್ರಿಂದ ನೋಡಿ, ಚಿಕನ್ ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಇನ್ನು ಮಸಾಲೆ ಆಗುವವರೆಗೆ ಬೇಯಲಿ. ನೋಡಿ, ಮಸಾಲೆ ರೆಡಿಯಾಗಿದೆ. ಈ ಮಸಾಲೆ ನೋಡಿ ಎಷ್ಟು ದಪ್ಪ ಇದೆ ಅಂತ ನೋಡ್ಬೋದು ನೀವು. ಇದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 5 ವಿಸಿಲ್ ಬರೆಸ್ಬೇಕು. ನಾನಿಲ್ಲಿ ಯಾವುದೇ ನೀರು ಸೇರಿಸ್ತಿಲ್ಲ, ಯಾಕಂದರೆ ಚಿಕನ್ ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಚಿಕನ್ ನೀರಲ್ಲೇ 4-5 ವಿಸಿಲ್ ಹಾಕ್ಸ್ಬೋದು ಆರಾಮ್ಸೆ, ಏನು ತಲೆ ಹಿಡಿಯಲ್ಲ. ಮತ್ತು ಮಸಾಲೆನೂ ಅಷ್ಟೇ ಮಿಕ್ಸಿ ಕ್ಲೀನ್ ಮಾಡ್ಕೊಂಡು ಹಾಕಬಾರ್ದು, ಯಾಕಂದರೆ ನಾವು ಅದಕ್ಕೆ ಮತ್ತೆ ಕೊಕೊನೆಟ್ ಗ್ರೈಂಡ್ ಮಾಡಲಿಕ್ಕಿದೆ ಅಲ್ಲ. ಸೊ ಆವಾಗಲೂ ಸ್ವಲ್ಪ ಮಸಾಲೆ ಇರಬೇಕು ಮಿಕ್ಸಿಯಲ್ಲಿ. ಇಲ್ಲಾಂದರೆ ಬರೀ ಕೊಕೊನೆಟ್ನ ಗ್ರೈಂಡ್ ಮಾಡಿದರೆ ಒಂಥರ ಹಾಲು ಥರ ಆಗ್ತದೆ. ಅದಕ್ಕೆ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಂದ್ರೆ ಎಲ್ಲ ಚಿಕನ್ ಪೀಸ್ಗಳಿಗೆ ಆ ಮಸಾಲೆ ತಾಗಬೇಕು. ಆವಾಗಲೇ ಎಲ್ಲ ಪೀಸ್ಗಳು ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ. ಖಾರ ನಮ್ಮ ಅದಕ್ಕೆ ಹಾಕೋಬೋದು. ಆ್ಯಸ್ ಯೂಶ್ವಲ್ ನಾನು ಸ್ವಲ್ಪ ಖಾರ ಜಾಸ್ತಿ ಯೂಸ್ ಮಾಡೋದು. ನೋಡಿ ಎಷ್ಟು ನೀರಿದೆ ನೋಡಿ. ನಾವು ಆ್ಯಕ್ಚುಲಿ ಇದಕ್ಕೆ ನೀರೇ ಹಾಕಿಲ್ಲ, ಆದರೂ ಅಷ್ಟು ನೀರು ಬಿಟ್ಕೊಂಡಿದೆ ಚಿಕನ್. ಇವಾಗ ಮುಚ್ಚಿ ಒಂದು 5 ವಿಸಿಲ್ ಹಾಕಿಸ್ತಾ ಇದ್ದೀನಿ. 5 ವಿಸಿಲ್ ಅಂತೇಳಿ ನಾವು ಬ್ರಾಯ್ಲರ್ ಚಿಕನ್ ತೊಗೊಂಡ್ರೆ ವಿಸಿಲ್ ಹಾಕ್ಸ್ಬಾರ್ದು, ವಿಸಿಲ್ ಹಾಕ್ಸೋಂಗೆ ಇಲ್ಲ, ಹಂಗೆ ಬೇಯಿಸ್ಕೊಳ್ಬೇಕಾಗತ್ತೆ, ಸಾಕಾಗತ್ತೆ. ನೋಡಿ, ನಾನು ಸ್ವಲ್ಪ ಮಸಾಲೆ ಮಿಕ್ಸಿಯಲ್ಲಿ. ಇದಕ್ಕೆ 1 ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ಒಂದು ಮೀಡಿಯಮ್ ಗಾತ್ರದ 1 ತೆಂಗಿನಕಾಯಿ ತುರಿ. ಅಂದರೆ ಸುಕ್ಕ ಅಲ್ವಾ, ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಬೇಕಾಗ್ತದೆ. ತೆಂಗಿನಕಾಯಿದ್ದೇ ಮಸಾಲೆ ಅದು ನಮಗೆ ತಿಂಡಿ ಅಥವಾ ಅನ್ನದ ಜೊತೆ ಕಲಿಸ್ಕೊಳ್ಳಿಕ್ಕೆ ಸಿಗೋದು. ಇದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡಬಾರ್ದು, ಜಸ್ಟ್ ಒಂದು 2 ಸಲ ಪಲ್ಸ್ ಮಾಡಬೇಕು. ಒಂದು ಜಾಸ್ತಿ ಸಣ್ಣ ಆದರೆ ಅಥವಾ ನೈಸ್ ಆದರೆ ಅದು ಸುಕ್ಕ ಅನ್ಸ್ಕೊಳ್ಳಲ್ಲ, ಅದು ಗಸಿ ಅನ್ಸ್ಕೊಳ್ಳುತ್ತೆ. ಜಸ್ಟ್ ಒಂದು ಬ್ಲರ್ ಅಂತ ಮಾಡಿದರೆ ಸಾಕು 2 ಸಲ. ನೋಡಿ, ಈ ಜಸ್ಟ್ 1 ಸಲ 2 ಸಲ ಅಷ್ಟೇ. ಅದು ಸಣ್ಣ ಆಗಬಾರ್ದು, ಸಣ್ಣ ಆದರೆ ಚೆನ್ನಾಗಿರೋದಿಲ್ಲ. ನೋಡಿ, ಈಗ ಚಿಕನ್ ಬೆಂದು ಅಂದರೆ ಲೈಕ್ ಮಸಾಲೆ ಎಲ್ಲ ಹಾಕಿ ಈಗ ಗ್ರೈಂಡ್ ಮಾಡಿದ ಪೇಸ್ಟ್ನೂ ಸೇರಿಸಿ ಕುದೀತಾ ಇದೆ. 5 ವಿಸಿಲಲ್ಲಿ ಬೆಂದಿತ್ತು, 5 ವಿಸಿಲ್ ಹೊಡ್ಸಿದ್ದೆ ಅಷ್ಟೇ, ಚೆನ್ನಾಗಿ ಬೆಂದಿತ್ತು. ಈಗ ನಾವು ಈ ತೆಂಗಿನಕಾಯಿ ಮಸಾಲೆ ಹಾಕಿಸಿದ್ಮೇಲೆ ಒಂದು 3 ಮಿನಿಟ್ಸ್ ಕುದಿಸಬೇಕು, ಜಾಸ್ತಿ ಕುದಿಸಬಾರ್ದು, ಎಣ್ಣೆ ಬಿಟ್ಕೊಳ್ಳುತ್ತೆ. ಅಲ್ಲಿಗೆ ಚಿಕನ್ ಸುಕ್ಕ ರೆಡಿ. ನಮ್ಮ ಹತ್ರ ಇದ್ದರೆ ಕೊತ್ತಂಬರಿ ಸೊಪ್ಪು ಉದುರಿಸ್ಬೋದು, ಬಟ್ ಅನ್ಫಾರ್ಚುನೇಟ್ಲಿ ಅವತ್ತು ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಮತ್ತು ತುಂಬ ಲೇಟ್ ಆಗಿತ್ತು, ತರುವಷ್ಟು ಟೈಮ್ ಇರಲಿಲ್ಲ. ಸುಕ್ಕ ರೆಡಿ ಆಯಿತು.